ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಸಂಜೆ 6 ಗಂಟೆ ಆಯಿತು. ಅಕ್ಷಯ್ ಸ್ವಲ್ಪ ಪಾತ್ರೆ ಇತ್ತು, ತೊಳೆದಿದ್ದಾನೆ. ಸೊ ನಾನಿಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ಪಲ್ಲವಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಪಲ್ಲವಿ ಬರ್ತಾಳೆ ಇವಾಗ. ಅವಳು ಕೆಲಸ ಮುಗಿಸ್ಕೊಂಡು ಹಾಗೇ ಬಸ್ ಹತ್ತಿ ಬರ್ತಾಳೆ. 1 ಅವರ್ 1.5 ಅವರ್ ಆಗುತ್ತೆ ಅವಳು ಬರೋದು. ಹೊಸೂರಿಂದ ಬರಬೇಕು ಅವಳು. ಸೊ ಹೊಸೂರಿಂದ ಬಸ್ ಹತ್ಕೊಂಡು ಬರ್ತಾಳೆ. ಹೊರಗಡೆ ಇಷ್ಟು ಚೆನ್ನಾಗಿದೆ ನೋಡಿ. ಅಮ್ಮಗೂ ಡ್ರೆಸ್ ಮಾಡಿಬಿಟ್ಟಿದ್ದೀನಿ. ಹೊರಗಡೆ ಆ ಲೈಟ್ಗಳು ಎಲ್ಲ ಎಷ್ಟು ಚೆನ್ನಾಗಿದೆ. ಫ್ಲೈಟಲ್ಲಿ ನಾವು ಮೇಲೆ ಹೋದಾಗ ಮೇಲಿಂದ ಇದೇ ಥರ ಎಲ್ಲ ಕಾಣುತ್ತೆ. ನಾನು ಒಂದ್ಸರಿ ಕಲ್ಕತ್ತಾ ಹೋದಾಗ ಕೆಳಗೆ ನೋಡಿದಾಗ ಫ್ಲೈಟಿಂದ ಇದೇ ಥರ ಲೈಟ್ಗಳು ಚೆನ್ನದಾಗಿ ಬೆಂಕಿ ಚೆಲ್ಲಿದ್ದಾರೆ ನಾನು ಬೇಕು ಮೋಡದಿಂದ. ಆ ಥರ ಚೆನ್ನಾಗಿ ಕಾಣುತ್ತೆ. ಸೊ ಸ್ವೀಟಿ ಅವ್ರ ಪಪ್ಪನ ವೆಯ್ಟಿಂಗಲ್ಲಿದ್ದಾಳೆ. ಇವರು ಕೂಡ ಬಂದರು ಇವಾಗ ಟೈಮ್ ಆಯಿತು, 7:30 ಆಗ್ತಾ ಬಂತು. ನೋಡಿಲ್ಲ ನಾನು ಟೈಮು. ಸೊ ಅವಳು ಸ್ವೀಟಿ ಪಲ್ಲವಿನ ಎತ್ಕೋ ಅಂತಾಳೆ. ಅವಳಿಗೆ ಭಯ ಅಂತ ಎತ್ಕೊಳಲ್ಲ ಅವಳು. ಸೊ ಅಕ್ಷಯ್ ಕರಿತಾ ಇದ್ದಾನೆ. ಅವಳು ಅಕ್ಷಯ್ ಹತ್ರ ಹೋಗ್ತಾ ಇಲ್ಲ. ಪಲ್ಲವಿನೇ ಎತ್ಕೊ ಅಂತ ಇದ್ದಾಳೆ. ಅವಳು ಪಲ್ಲವಿ ಎತ್ಕೊಳೋದೇ ಇಲ್ಲ. ಅಕ್ಷಯ್ ಎತ್ಕೊಂಡ. ಅಕ್ಷಯ್ ಏನು ಫಾರಿನ್ನಿಂದ ಬಂದಿದ್ದಾನೆ, ಅವನನ್ನು ಏನು ಮುದ್ದಾಡ್ತಾಳೆ ಅವಳು. ಪಲ್ಲವಿ ಬಂದಳು. ಹಾಯ್ ಅಂತ ಇದ್ದಾಳೆ. ಸಾರಿ, ಕೈಕಾಲು ಮುಖ ಎಲ್ಲ ತೊಳ್ಕೊಂಡು. ಅವಳಿಗೆ ತುಂಬ ಹೊಟ್ಟೆ ಹಸಿವಾಗಿದೆ ಅಂತೆ. ಫಸ್ಟ್ ಏನಾದರೂ ಕೊಡು ಅಂತ ಇದ್ಲು. ಸರಿ, ನೀನು ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡು. ಅವಳು ಹೇಳ್ತಾಳೆ, ಸ್ವೀಟಿನ ಸ್ವಲ್ಪ ಹಿಡ್ಕೊ ಅಂತ ಹೇಳಿ. ಸ್ವೀಟಿಗೆ ಯಾರಾದರೂ ಬಂದರೆ ಅಷ್ಟೊಂದು ಖುಷಿ. ನಾನು ಹೇಳ್ತಾ ಇದ್ದೆ ಅವಳಿಗೆ, ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಊಟ ಮಾಡಿಬಿಡು. ಈಗ ಟೈಮ್ ಆಯಿತು, 8 ಗಂಟೆ ಆಗ್ತಾ ಬಂತು. ಲಿಮ್ಕನ ಏನದು ಸ್ಪ್ರೈಟ ಏನೋ ಕುಡಿತಾ ಇದ್ದಾರೆ. ನಾನು ಇಲ್ಲಿ ತೆಂಗಿನಕಾಯಿ ಕ್ಲೀನ್ ಮಾಡ್ತಾ ಇದ್ದೆ. ಒಂದು ತೆಂಗಿನಕಾಯಲ್ಲಿ ಅದು ತೆಂಗಿನಕಾಯಿ ಹೂ ಬಂದಿದೆ, ನಾನು ನೋಡಿರಲಿಲ್ಲ. ಅದು ಕಸ ಎಲ್ಲ ಅಲ್ಲೆಲ್ಲ ಹೋಗುತ್ತಲ್ವ, ಅದಕ್ಕೋಸ್ಕರ ನಾನು ನೀಟಾಗಿ ಈ ಥರ ಚೀಲ ಇಟ್ಕೊಂಡು ಆ ಕಸನೆಲ್ಲ ತೆಗೆದು ಆಮೇಲೆ ಬೇರೆ ಕಡೆ ಹಾಕ್ತೀನಿ. ಇಲ್ಲಾದರೆ ಅಲ್ಲೆಲ್ಲ ಡಸ್ಟ್ಬಿನಲ್ಲಿ ಅಲ್ಲಿ ನಮ್ಮ ಸ್ವೀಟ್ ಇದೆ, ಅದನ್ನು ಎತ್ಕೊಬಂದು ಎಲ್ಲ ಕಿತ್ತಾಕಿ ಇದನ್ನೆಲ್ಲ ಆಟಾಡ್ತಾಳೆ ಅವಳು. ಅದನ್ನೆಲ್ಲ ಎತ್ಕೊಬಂದು ಎಲ್ಲ ಕಡೆ ಎಲ್ಲ ಕಿತ್ತು ಹಾಕಿರ್ತಾಳೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಫಸ್ಟ್ ಕ್ಲೀನ್ ಮಾಡಿ ನೀಟಾಗಿ ಒಂದು ಕವರಲ್ಲಿ ಕಟ್ಟಿಟ್ಬಿಟ್ರೆ ಸೊ ಅವಳು ಮುಟ್ಟಲ್ಲ ಸ್ವೀಟಿ. ತೆಂಗಿನಕಾಯಿ ಅರಿಶಿಣದ ಎಲೆ ಕಡುಬು ಮಾಡೋಣ ಅಂತ ಹೇಳಿ ನಮಗೆ ನಾಗರ ಪಂಚಮಿ ಹಬ್ಬದ ದಿವಸ ಅದು ಎಲೆ ಸಿಕ್ಕಿರಲಿಲ್ಲ. ಸೊ ಇವತ್ತು ಪಲ್ಲವಿ ಅಮ್ಮ ಊರಿಂದ ಬಂದಿದ್ದಾರೆ, ತಂದುಕೊಟ್ಟಿದ್ದಾರೆ. ನಮ್ಮ ಚಿಕ್ಕ ಮಗ ಹೋಗಿದ್ದ ಯಶವಂತಪುರ, ಹೋಗಿ ತೊಗೊಂಡು ಬಂದ. ಅವ್ರು ಅಲ್ಲೇ ಬಂದಿದ್ದಾರೆ. ನಮ್ಮ ಮನೆಗೆ ಬರಲ್ಲ ಅಂತ ಇಲ್ಲ, ನಾನೇನೆ ಯಾರನ್ನು ಈ ನಡುವೆ ಸೇರಿಸ್ಕೊತಾ ಇಲ್ಲ. ಸಾಕಾಗ್ಬಿಟ್ಟಿದೆ ನನಗೆ ಎಲ್ಲರಿಗೂ ನೋಡಿ. ಸೊ ಅದರಿಂದ ನಾನು ಸ್ವಲ್ಪ ದೂರ ಇದ್ದೀನಿ ಇವಾಗ. ತೆಂಗಿನಕಾಯಿ ಹೂವನ್ನ ತೋರಿಸಿ ಎಲ್ಲ ಆಯಿತು. ಅದನ್ನು ಓಪನ್ ಮಾಡೋಣ ಅಂತ ಇವಾಗ. ನಾನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೆ. ನಮ್ಮ ತಂದೆ ಕುಂದಾಪುರ ಕಡೆಯಿಂದ ತೊಗೊಂಡು ಬಂದಿದ್ರು ಅದನ್ನು. ತೆಂಗಿನಕಾಯಿ ತಂದಾಗ ಅದು ಹೂ ಇತ್ತು. ಸೊ ಇವಳಿಗೆ ಹೇಳಿದೆ ಊಟ ಮಾಡು ಅಂತ ಹೇಳಿ ಊಟ ಮಾಡ್ತಾಯಿದ್ದಾಳೆ ಅವಳು. ತುಂಬ ಹೊಟ್ಟೆ ಹಸಿವಾಗಿದೆ. ಬೆಳಗ್ಗೆ ಊಟ ಮಾಡಿರ್ತಾಳೆ, ಮತ್ತು ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿರ್ತಾಳಲ್ವ ಅವಳು ಬೇಗ. ಆಮೇಲೆ ಅವ್ರ ಮನೇಲಿ 8 ಗಂಟೆ 8:30ಗೆಲ್ಲ ಊಟ ಮಾಡಿಬಿಡ್ತಾರೆ ಅವರು. ಸೊ ಅದಕ್ಕೋಸ್ಕರ ಬೇಗ ಊಟ ಮಾಡ್ತಾಳೆ. 6:30 7 ಗಂಟೆಗೆ ಮನೆಗೆ ಹೋಗ್ತಾರೆ. 8:30ಗೆಲ್ಲ 9 ಗಂಟೆಗೆಲ್ಲ ಊಟ ಮಾಡಾಗುತ್ತೆ ಅವ್ರದ್ದು. ಸೊ ನಾನು ಎಷ್ಟೋ ವರ್ಷದ ನಂತರ ಇದನ್ನು ತಿಂತಾಯಿದ್ದೀನಿ. ಚೆನ್ನಾಗಿದೆ, ಸ್ಪಂಜಿಯಾಗಿ ಚೆನ್ನಾಗಿತ್ತು. ಎಲ್ಲರೂ ನನಗೆ ಕೊಡಿ ಅಂತ ಇದ್ರು. ಹಾಗೆಯೇ ರಾಖಿ ಕಟ್ಟೋಕ್ಕೆ ಇವಾಗ ರೆಡಿ ಮಾಡ್ಕೊಂಡಿದ್ದೀವಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ನಾವು. ರಾಖಿ ಕಟ್ಟಬೇಕು ಅಕ್ಕ ಅಣ್ಣ ತಮ್ಮಂದಿರಿಗೆ. ಸೊ ಅದಕ್ಕೋಸ್ಕರ ರಾಖಿ ತಗೊಂಡು ಬಂದಿದ್ಲು ಅವಳು.
ಅವಳಿಗೂ ಒಬ್ಬ ತಮ್ಮ ಇದ್ದಾನೆ, ಬಟ್ ಅವ್ರೂ ದೂರ ಇದ್ದಾರೆ, ಕಾಂಟ್ಯಾಕ್ಟ್ ಇಲ್ಲ. ಆಮೇಲೆ ಅವ್ನು ಮಾತಾಡೋದು ಇಲ್ಲ, ಇವಳು ಮಾತಾಡಲ್ಲ, ಬಿಟ್ಟಾಕ್ಬಿಟ್ಟಿದ್ದಾರೆ. ಸೊ ಅದರಿಂದ ಅವಳು ಇವರೇ ತಮ್ಮ ಅಂದ್ಕೊಂಡಿದ್ದಾಳಲ್ವ, ಇಲ್ಲೇ ಬಂದು ಇಬ್ರಿಗೂ ರಾಖಿ ಕಟ್ತಾಳೆ ಅವಳು. ಸುಮಾರು ಆಯಿತು ಪಲ್ಲವಿ ಬೆಂಗಳೂರಿಗೆ ಬಂದು 10 ವರ್ಷ ಆಯ್ತಿರ್ಬೋದು. ಇಲ್ಲೇ ಇದ್ದಾಳೆ ಅವಳು. ಯಾವಾಗೋ 2 ವರ್ಷ 3 ವರ್ಷಕ್ಕೊಂದ್ಸರಿ ಅವ್ರ ಅಮ್ಮ ಮನೆಗೆ ಹೋಗಿ ಬರ್ತಾಳೆ. ನಾನು ಮೊನ್ನೆ ಮಾಡಿದ್ದೆ ಲಡ್ಡು ಇಟ್ಟಿದ್ದೀನಿ. ಸೊ ಆರತಿ ಮಾಡಿ ರಾಖಿ ಕಟ್ತಾ ಇದ್ಲು ನೋಡಿ. ಅವನು ಆ್ಯಕ್ಷನ್ ಮಾಡ್ತಾನೆ ಯಾವ ಥರ. ಇದೆಲ್ಲ ಮಾಡೋದೆಲ್ಲ ಗೊತ್ತು, ಕೆಲ್ಸಕ್ಕೆ ಹೋಗೋದು ಒಂದೇ ಗೊತ್ತಿಲ್ಲ, ಏನು ಹೇಳೋದು ಹೇಳಿ. ಸೊ ಇವಳು ಆರತಿ ಮಾಡ್ತಾಯಿದ್ಲು, ಅವಳಿಗೆ ತಮಾಷೆ ಮಾಡಿಕೊಂಡು ಇವತ್ತಾರು ಆರತಿ ಮಾಡ್ತಾಯಿದ್ದೀನಿ. ಸರಿಯಾಗಿ ಕೆಲ್ಸಕ್ಕೆ ಹೋಗೋ ಕೆಲಸ ಸಿಗಲಿ ಅಂತ ಹೇಳಿ ತಮಾಷೆ ಎಲ್ಲ ಮಾಡಿಕೊಂಡು ರಾಖಿ ಕಟ್ತಾಯಿದ್ಲು. ಜೀವನದಲ್ಲಿ ಈ ಥರ ಒಂದು ಚಿಕ್ಕ ಚಿಕ್ಕ ಖುಷಿನೇ ತುಂಬ ಸಂತೋಷ ಕೊಡುತ್ತೆ ಅಂತೀನಿ. ಸುಮ್ಮನೆ ತಮಾಷೆ ಮಾಡ್ತಾಯಿದ್ದು, ಈ ಥರ ಎಲ್ಲ ಆಶೀರ್ವಾದ ಮಾಡ್ತೀನಿ, ನಿನಗೆ ಬೇಗ ಕೆಲಸ ಸಿಗಲಿ, ಕೆಲ್ಸಕ್ಕೆ ಹೋಗು ಅಂತ ಹೇಳಿ. ನಮ್ಮ ಪಲ್ಲವಿಗೆ ಸ್ವಲ್ಪ ಅಕ್ಷಯ್ ಅಂದರೆ ತುಂಬ ಇಷ್ಟ. ಅವ್ನು ಕೋಪಿಷ್ಟ, ಆದರೆ ಅವನೇ ಎಲ್ಲರಿಗೂ ಇಷ್ಟ ಆಗ್ತಾನೆ. ಅವನು ಕುಂಕುಮ ಹಚ್ಚುತ್ತಾ ಇದ್ದಾಳೆ, ಅದಕ್ಕೆ ಅವನು ಕೂಡ ತಮಾಷೆ ಮಾಡ್ತಾ ಇದ್ದಾನೆ. ನಾನು ಅವಳಿಗೆ 1,500 ಸೀರೆ ತೊಗೊಂಡು ಬಂದಿದ್ದೆ. ಸೀರೆ ತೋರಿಸ್ಲಿಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಅವಳಿಗೆ ಬ್ಲೌಸ್ ಹೊಲಿಸ್ಕೊಂಡು ಉಟ್ಕೊಂಡು ಬರ್ತಾಳೆ, ಅವಾಗ ತೋರಿಸ್ತೀನಿ. ಒಂದು ಸೀರೆ ತೊಗೊಂಡು ಬಂದಿದ್ವಿ, ಕೊಡಬೇಕಲ್ವ ಏನಾದರೂ ಗಿಫ್ಟು. ಸೊ ಅದರಿಂದ ಸೀರೆ ತೊಗೊಂಡು ಬಂದಿದ್ದೆ. ಅವಳಿಗೂ ಖುಷಿ ಆಯಿತು. ಆಮೇಲೆ ಎಲ್ಲ ಸೆಲ್ಫಿ ತಗೊತಾ ಇದ್ರು. ಕೆಲಸ ಇದೆ, ಸ್ವಲ್ಪ ಫ್ರೀಯಾಗಿ 2 ನಿಮಿಷ 10 ನಿಮಿಷ ಅಂದ್ಕೊಂಡು ಸುಮ್ಮನೆ ತಮಾಷೆ ಮಾಡ್ಕೊತಾ ಇದ್ರು, ಎಲ್ಲ ಸೆಲ್ಫಿ ತೆಗಿತಾಯಿದ್ರು. ಅವಳು ಚೆನ್ನಾಗೇ ಬರ್ತಾ ಇರಲಿಲ್ಲ ಪಲ್ಲವಿ ಅಂತ. ಸೊ ಪಲ್ಲವಿ ಅಮ್ಮ ಊರಿಂದ ಬಂದಿದ್ದಾರೆ ಅಂತ ಹೇಳಿದ್ನಲ್ವ, ಅವ್ರು ಏನೇನೋ ಕೊಟ್ಟು ಕಳಿಸಿದ್ರು. ಅದು ಎಲ್ಲ ಏನೇನೋ ಬಾದಾಮ್ ಅಂತೆ, ಕಾಜು ಬಾದಾಮ್, ಕಡಲೆಪುರಿ ಏನೋ ಅವ್ರ ಹತ್ರ ಆಗೋದು ತೊಗೊಂಡು ಬಂದು ಕೊಟ್ಟಿದ್ದಾರೆ. ಕೊಬ್ಬರಿ ಎಣ್ಣೆ ಆ ಥರ ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ರು. ಅದನ್ನೇ ಎಲ್ಲ ಬಿಚ್ಚಿ ನೋಡ್ತಾ ಇದ್ಲು ಅವಳು, ಏನೇನು ಕೊಟ್ಟು ಕಳಿಸಿದ್ದಾರೆ ಅವ್ರ ಅಮ್ಮ ಅಂತ ಹೇಳಿ. ಹೆಣ್ಮಕ್ಳಿಗೆ ಹಾಗೇನೆ ಅಲ್ವಾ, ಅವಳು ಬೇಜಾರು ಮಾಡ್ಕೊತಾ ಇದ್ಲು, ಇದನ್ನೇ ಕೊಟ್ಟು ಕಳಿಸಿದ್ದಾರೆ ಹಂಗೆ ಹಿಂಗೆ ಅಂದ್ಬಿಟ್ಟು. ಏನು ಮಾಡೋಕ್ಕಾಗತ್ತೆ. ಅಕ್ಷಯ್ ಒಂದು ಕೆಲಸ ಕೊಟ್ಟಿದ್ದೀನಿ, ಚಪಾತಿ ಹಿಟ್ಟು ಕಲಸು ಅಂತ ಹೇಳಿ. ಯಾಕಂದರೆ ತುಂಬ ಅದು ಕಡುಬು ಮಾಡೋದೇ ತುಂಬ ಹೊತ್ತಾಗುತ್ತೆ. ಸೊ ಒಬ್ರೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಬೆಲ್ಲ ಎಲ್ಲ ಪುಡಿ ಮಾಡಿಕೊಡ್ತಾ ಇದ್ದ. ನಾನು ಇಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊಟ್ಟಿದ್ದೆ ಅಕ್ಷಯ್. ನಾನಿಲ್ಲಿ ಬೇಗ ಬೇಗ ಚಪಾತಿ ಮಾಡ್ಕೊತಾ ಇದ್ದೆ, ಯಾಕಂದರೆ ಯಜಮಾನ್ರು ಬರೋದು 9:30 ಆಗುತ್ತೆ. ಸೊ ಅವ್ರು ಬಂದ ತಕ್ಷಣ ಊಟ ಮಾಡಬೇಕಾ ಅನಿಸಿದರೆ ಮತ್ತೆ ಪ್ರಾಬ್ಲಮ್ ಆಗುತ್ತಲ್ಲ, ಹೊಟ್ಟೆ ಹಚ್ಕೊಂಡು ಇರಬೇಕಾಗುತ್ತೆ. ಸೊ ಅವ್ರು ಬರೋ ತನಕ ನಾನು ಚಪಾತಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೆ. ಬೇಳೆ ಸಾರಿದೆ, ಆಮೇಲೆ ಅಲಸಂದೆಕಾಯಿ ಪಲ್ಯ ಇದೆ. ಸಾರಿ. ಸೊ ಪಲ್ಲವಿಗೆ ಕಾಯಿ ತುರಿಯೋಕೆ ಕೊಟ್ಟಿದ್ದೀನಿ. ಒಬ್ರೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಸೊ ನಾನು ಒಂದು ಸರಿ ಈ ಥರ ಚಪಾತಿನೆಲ್ಲ ಲಟ್ಟಿಸ್ಕೊಂಡು ಬಿಡ್ತೀನಿ, ಯಾಕೆಂದರೆ ಒಂದೇ ಸರಿ ಎಲ್ಲ ಫ್ರೈ ಮಾಡೋಕ್ಕಾಗುತ್ತೆ. ಇಲ್ಲ ಒಂದೊಂದೇ ಮಾಡ್ಕೊತಾ ಇದ್ದರೆ ನಾನೇನೋ ಥಿಂಕ್ ಮಾಡ್ಕೊತಾ ಇದ್ದರೆ ಇಲ್ಲಿ ಚಪಾತಿ ಎಲ್ಲ ಸೀದೋಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ರೆಡಿ ಮಾಡ್ಕೊತೀನಿ ಫಸ್ಟು. ನಮ್ಮನೆಯವರು ಇದ್ದರೆ ಚಪಾತಿ ಮಾಡುವಾಗೆಲ್ಲ ನಮ್ಮನೆಯವ್ರು ನೆನಪಾಗುತ್ತೆ. ಯಾಕಂದರೆ ಅವರು ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರಲ್ವ. ಯಾವಾಗಲೂ ನೋಡ್ತೀರಾ ನೀವು ನನ್ನ ವಿಡಿಯೋದಲ್ಲಿ, ಅವರೇ ಚಪಾತಿ ಲಟ್ಟಿಸ್ಕೊಡ್ತಾ ಇರ್ತಾರೆ. ಇದು ಯಾಲಕ್ಕಿ ಪುಡಿ, ಅದು ತೆಂಗಿನಕಾಯಿ ಹೂರ್ಣಕ್ಕೆ ಹಾಕಲಿಕ್ಕೆ. ಅದರ ಸ್ವಲ್ಪ ಕಸ ಥರ ಇರುತ್ತಲ್ವ, ಸೊ ಅದನ್ನು ಜರಡಿ ಮಾಡಿಕೊಡ್ತಾ ಇದ್ದೆ. ನಾನಿಲ್ಲಿ ಚಪಾತಿ ಫ್ರೈ ಮಾಡ್ಕೊತಾ ಇದ್ದೆ.
ನನ್ನ ಮುಖದಲ್ಲಿ ಪಿಗ್ಮೆಂಟೇಷನ್ ಬಂದಿದೆ ಫ್ರೆಂಡ್ಸ್. ಅದಕ್ಕೇನಾದರೂ ಕ್ರೀಮ್ ಇದ್ದರೆ ಹೇಳಿ. ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲೂ ಹೇಳಿದ್ದೆ, ನನ್ನ ಮುಖದಲ್ಲೆಲ್ಲ ಪಿಗ್ಮೆಂಟೇಷನ್ ಬಂದಿದೆ, ಯಾವುದಾದ್ರೂ ಕ್ರೀಮ್ ಇದ್ದರೆ ಹೇಳಿ ಅಂತ ಹೇಳಿ. ಗೊತ್ತಿರುತ್ತಲ್ವ, ಹಚ್ಕೊತಾರೆ ಒಬ್ರೊಬ್ಬರು. ನನಗೂ ಡಾಕ್ಟ್ರು ಕೊಟ್ಟಿದ್ದರು, ಬಟ್ ಅದರಲ್ಲಿ ಹೋಗಿಲ್ಲ. ಇತ್ತೀಚೆಗೆ ಬಂದಿದೆ ಪಿಗ್ಮೆಂಟೇಷನ್. ಸೊ ನಾನಿಲ್ಲಿ ಚಪಾತಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗೇನು ಯಜಮಾನರು ಬರ್ತಾರೆ, ಫೋನ್ ಮಾಡಿದ್ದೆ, 9:30ಗೆ ಬರ್ತೀನಿ ಅಂತ ಹೇಳಿದರು. ಅದಾದಮೇಲೆ ಅದೊಂದು 1 ಅವರ್ ಕೆಲಸ ಇದೆ, ಊಟ ಮಾಡಿಕೊಂಡು ಅದನ್ನು ಮಾಡ್ಕೊಳಕ್ಕೆ. ಕಡುಬು ಮಾಡಲಿಕ್ಕೆ ಅವಳು ಪಲ್ಲವಿ ಯಾವಾಗಲೂ ಅಷ್ಟೇ, ನಾವು 12 ಗಂಟೆ 1 ಗಂಟೆ ಆದ್ರೂ ಕಡುಬು ಬೇಯಿಸಿ ತಿಂದುಬಿಟ್ಟು ಆಮೇಲೆ ಮಲ್ಕೊತಾಳೆ ಅವಳು. ಅವಳಿಗೆ ತುಂಬ ಇಷ್ಟ ಆ ಕಡುಬು ಅಂದರೆ, ಅರ್ಶಿನ ಎಲೆ ಕಡುಬು ಅಂತ ಹೇಳಿದರೆ. ಯಾಕಂದರೆ ಅವಳು ನಾಗರ ಪಂಚಮಿ ಹಬ್ಬಕ್ಕೆ ಬಂದಿರಲಿಲ್ಲ, ಸೊ ಕಡುಬು ಸಿಕ್ಕಿಲ್ಲ ಅವಳಿಗೆ. ನಮ್ಮ ಯಜಮಾನರು ಬಂದು ಕೂತ್ಕೊಂಡಿದ್ದಾರೆ. ಸ್ವಲ್ಪ ಕಸ ಎಲ್ಲ ಹೊಡೆದ್ಬಿಟ್ಟು ನಾವು ಕೂತ್ಕೊಳ್ಳೋಣ, ಅವರು ಊಟ ಎಲ್ಲ ಮಾಡ್ಕೊಳ್ಳಿ. ಅರಿಶಿನ ಎಲೆ ಎಲ್ಲ ತೊಳೆದ್ಬಿಟ್ಟು, ಎಷ್ಟು ದೊಡ್ಡದು ಅರಿಶಿನ ಎಲೆ, ಈ ಥರ ಅರಿಶಿನ ಎಲೆ ಇದ್ದರೆ ಕಡುಬು ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಸ್ವೀಟಿ ಒಂದು ಕಡೆ ಕೂತ್ಕೊಳ್ಳಲ್ಲ ಅವಳು. ಸೊ ನಾನು ಇವಳು ಮಾಡ್ಕೊತಾ ಇದ್ವಿ, ಅವರೆಲ್ಲ ಊಟ ಮಾಡ್ತಾಯಿದ್ರು. ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದೆ. ಇದೊಂದು ಕೆಲಸ ಮುಗಿಸ್ಬಿಟ್ರೆ ಇನ್ಯಾವುದು ಕೆಲಸ ಇರಲ್ಲ ಅಂದ್ಬಿಟ್ಟು ಬೇಗ ರೆಡಿ ಮಾಡ್ಕೊತಾ ಇದ್ದೆ ನಾನು. ನನಗೂ ಕೂಡ ಸ್ವಲ್ಪ ಜ್ವರ, ಅಂದ್ಕೊಂಡೇ ಇದ್ದೀನಿ 2-3 ದಿವಸದಿಂದ ಸ್ವಲ್ಪ ಅಂತ ಹೇಳಿ ಟ್ಯಾಬ್ಲೆಟ್ಸ್ ತೊಗೊಂಡು. ನೋಡೋಣ, ನಾಳೆ ಕಮ್ಮಿ ಆಗಿಲ್ಲ ಆದರೆ ಹಾಸ್ಪಿಟ್ಲಿಗೆ ಹೋಗಬೇಕು. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಹಿಟ್ಟು ನಾನು 6 ಗಂಟೆಯಲ್ಲೇ ರುಬ್ಬಿ ಇಟ್ಕೊಂಡಿದ್ದೆ. ಒಂದೊಂದು ಟೈಮಲ್ಲಿ ಸ್ವಲ್ಪ ಮಳೆ ಬಂತು ಅಂತ ಹೇಳಿದ್ರೆ ಕರೆಂಟ್ ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಂದ ತಕ್ಷಣ ಬೇಗ ಮಾಡೋಣ ಅಂತ, ಆದರೆ ಇಷ್ಟೊತ್ತಾಗೋಯ್ತು.